ಅಪ್ಪ ಎಲ್ಲ ಓತಮ್ಮ ಹಿಂಗೆ ನೋಡ್ಕೆ ಬರ್ತೀನಿ ಅಂತ ಹೇಳಿ ಓತು. ಓ ಅಪ್ಪ ಅಮ್ಮ ಬೇರೆ ಬಂದವ್ರೆ, ಇನ್ನೂ ಬಿಲ್ಡಪ್ ಜಾಸ್ತಿ ಆಗುತ್ತೆ. ಅವ್ರಪ್ಪ ಅಮ್ಮ ಬಂದವ್ರೆ, ಏನಂಗೆ ಬೆಳಗ್ಗೆಯಿಂದನೂ ಇಬ್ರು ನೋಡ್ಬೇಕಣ್ಣ ಪಾಪ. ಅತ್ಲಾಗ ನೋಡಲೇಬೇಡ ಬಾರಮ್ಮ ನೀನು ಸುಮ್ಮನೆ. ಏನು ಆರಾಮಾಗಿ ಕೂತ್ಕೊಂಡಿದ್ದೀರಾ ರಂಜಿ ಲೇಪು ಇಬ್ರು? ಕೂತ್ಕೊಂಡ್ವಿ. ನಮ್ಮಪ್ಪ ನಮ್ಮಮ್ಮ ಬಂದಿದ್ರು, ಚಿಕನ್ ಮಟನ್ ಮಾಡಿದ್ವಿ, ತಿನ್ಕೊಂಡು ಕೂತ್ಕೊಂಡಿದ್ದೀವಿ. ಚಿಕನ್ ಮಟನ್ ಮಾಡಿದ್ವಲ್ಲ, ನಮ್ಮಪ್ಪ ನಮ್ಮಮ್ಮ ಅಪರೂಪಕ್ಕೆ ಬಂದಿದ್ರು, ಅದಕ್ಕೆ ಆರಾಮಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮಪ್ಪ ಎಲ್ಲ ಹೋಯ್ತು ಇವಾಗಿನ ಊಟ ಮಾಡಿ, ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ವಿ. ನೆರಳೆಲ್ಲ ಚೆನ್ನಾಗಿತ್ತು, ಕೂತ್ಕೊಂಡ್ವಿ. ನಮ್ಮಪ್ಪ ನಮ್ಮಮ್ಮ ಬಂದರು ಸಿಂತಕ ಪೇಟೆ ನಾವೇನು ಯಾರ ಬಗ್ಗೆ ನಾವೇನು ಯಾವುದು ಚಿಂತೆ ಮಾಡೋಕೆ ಹೋಗಲ್ಲ. ಸಾಕಷ್ಟ ಸುಖಕ್ಕೆ ನಮ್ಮಪ್ಪ ನಮ್ಮಮ್ಮ ಇದ್ದಾರಲ್ಲ, ಅಷ್ಟೇನು ಬಿಡು. ಏನು ಕೆಲಸ, ನೀನು ಓದಿರೋ ಕೆಲಸಕ್ಕೆ ಅದೇ ನಿನ್ನ ಕೆಲಸ ಏನು ಕಮ್ಮಿನಿ, ಅಂಗನವಾಡಿ ಕೆಲಸ. ನಾನು ಇದಕ್ಕೆ ಯಾಕೆ ಹೋಗ್ತಿದ್ದಾಳಪ್ಪ ಇವಳು ಅಂದ್ಕೊಂಡು ಬಿಡು. ಯಾವ್ದಾನ ಗೌರ್ಮೆಂಟ್ ಕೆಲ್ಸಕ್ಕೆ ನೋಡಿ ಅಪ್ಲೈ ಮಾಡ್ಕೊಂಡು ಹೋಗಿ ಬಂದು ಸುಮ್ಮನೆ ಅಷ್ಟೇನೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಬಂದಿರೋದಕ್ಕೆ ಸಿಂಧು ಎಷ್ಟು ಜನ ಹೊಟ್ಟೆ ಉರ್ಕೊಂಡವ್ರ ಕಣೆ. ಮತ್ತೆ ಹೊಟ್ಟೆ ಉರ್ಕೊಂಬರೇ ಜಾಸ್ತಿ ನೋಡಿ, ಸಂತೋಷ ಪಡಲ್ಲ ಬಿಡು. ಜಾಸ್ತಿ ದಿವಸಕ್ಕೆ ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ನೋಡಿ ಬಿಡು. ಹೆಂಗೋ ಒಳ್ಳೇದಾಗಲಿ ಅಂತ ಯಾರು ಹೇಳಲ್ಲ, ಚೆನ್ನಾಗಿರ್ಲಿ ಅಂತ ಯಾರು ಬಯಸಲ್ಲ. ಕೆಟ್ಟೋಗ್ಲಿ ಅವ್ರ ಅಪ್ಪ ಅವರಮ್ಮ ಬರಬಾರ್ದು, ಮಾತಾಡಿಸ್ಬಾರ್ದು ಅಂತಿದ್ರು. ನಮ್ಮಪ್ಪ ನಮ್ಮಮ್ಮ ಬಂದಿರೋದಕ್ಕೆ ಎಷ್ಟೋ ಜನ ಹೊಟ್ಟೆ ಉರ್ಕೊಂತಾರೆ. ಆಮೇನಿಪಟ್ಟು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಕಣ್ಸಿಂದು ಅಕ್ಕ. ಇನ್ಮೇಲಿಂದಾನ ಸಾಕು, ನಮ್ಮಪ್ಪ ನಮ್ಮಮ್ಮ ಬಂದ್ರಲ್ಲ, ನಾನು ಇನ್ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಆರಾಮಾಗಿರ್ತೀನಿ. ನಾವು ಬೋರೋದು ನೋಡಿ ಹೇಳ್ತಾ ಇದ್ದಾವೆ, ಬೊಗಳಿ ಕೆಮ್ತಾ ಇದ್ದಾವೆ. ನಾಯಿ ಬೊಗಳಿರೇನು ದೇವಲೋಕ ಹಾಳಾಗಲ್ಲ, ನಾಯಿಗಳು ಬೊಗಳಿ ಕೆಮ್ಲೇಳು. ಸುಮ್ಮನೆ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬೊಗಳಿ ಕೆಮ್ತಾ ಇರ್ತಾವೆ ಸುಮ್ಮನೆ. ಹಂಗೆ ಮತ್ತೆ ಹಂಗೆ ಅನ್ಸೋದು, ಇಷ್ಟು ದಿನ ಬಂದಿರಲಿಲ್ಲಲ್ಲ, ಅದಕ್ಕೆ ನಿಮಗೆ ಬೇಜಾರಾಗಿತ್ತು. ಊಟ ಮಾಡಿದ್ರೇನೋ ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದೀರಲ್ಲೇ? ಆರಾಮಾಗಿ ಕುತ್ಕೊಂಡ್ವಿ. ನಾನು ಮಟನ್ ಚಿಕನ್ ಎಲ್ಲ ತರಿಸಿದ್ದೆ, ತಿನ್ವಿ. ತಿನ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಆರಾಮಾಗಿದ್ದೀವಿ. ನಾವೇನು ಚಿಂತಿಲ್ಲ. ಇವಾಗೇನೇನು ನಮ್ಮಪ್ಪ ನಮ್ಮಮ್ಮ ಬಂದಿಲ್ಲ ಅಂಬೋದೊಂದು ಚಿಂತೆ ಇತ್ತು. ಇವಾಗೇನು ಇಲ್ಲ, ಅವರು ಬಂದ್ರಲ್ಲ, ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಲೇಪದೊಂದು ಕೆಲಸ ಹೋಯ್ತು ಅಂಬೋದಷ್ಟೇ. ನಾವು ಅದನ್ನ ಏನು ತಲೆ ಕೆಡಿಸ್ಕೊಂಬಲ್ಲ. ಅವಳು ಓದಿರೋದಕ್ಕೆ ಇನ್ನೂ ಜಾಸ್ತಿನೇ, ಇನ್ನೂ ದೊಡ್ಡದಾಗಿರೋ ಕೆಲಸನೇ ಸಿಗುತ್ತೆ ಅಂತೇಳಿ ಸುಮ್ಮನಾಗಿದೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನಗೆ ಬೋಲ್ ಆಸೆ ಇತ್ತು ಕಣಮ್ಮ, ಬರಬೇಕು, ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಏನು ಮಾಡ್ತೀಯ, ರಪ್ಪಾಯಿನೇ ಒಂದಿಟ್ಟು ಹಂಗೆ ಆಡ್ತಿದ್ದು, ತಿರ್ಗಾ ರಪ್ಪಾಯಿನೇ ಮನಸ್ಸು ಬದಲಾಸ್ಬಿಡ್ತು. ಹೇಳು, ಮಕ್ಳು ಇದ್ದಾರೆ ಅಂದಮೇಲೆ ಒಂದಲ್ಲ ಒಂದಿನ ಬರ್ತಾ ಹೋಗ್ತಾ ಇರ್ಬೇಕಮ್ಮ. ನಿಮ್ಮ ಮಕ್ಕಳೇ ತಾನೇ ಇವರಿಬ್ರು. ಪಟ್ ಯಾವನೇನ ಮಾತಾಡಲಿ, ಯಾವನೇನ ಮಾಡಲಿ, ತಲೆ ಕೆಡಿಸ್ಕೊಂಬಲ್ಲ ನಾವು. ರಾಮು ಅಜ್ಜಿ ಬರ್ರಿ, ಊಟ ಮಾಡಿರಂತೆ. ಬತ್ತೀವಿ ನಡಿ ಅಮ್ಮ, ಬತ್ತೀವಿ ನಡಿ. ನಾವು ಮಕ್ಕ ತೊಳ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಮಕ್ಕ ತೊಳ್ಕೊಂಡು ಬತ್ತೀವಿ ನಡಿ. ಮುದ್ದೆ ಮಾಡಿದ್ದೀನಿ, ಇಬ್ರಿಗೂ ಮುದ್ದೆ ಬೇಕು ಅಂದ್ರಲ್ಲ, ರಾಮು ತಿಂಡಿನೇ ತಿಂತಾನೆ. ಬರ್ರಿ ಬೇಗ ಮಕ್ಕ ತೊಳ್ಕೊಂಡು. ಏನು ಸಾರು ಮಾಡಿದ್ಯಮ್ಮ ಅಬ್ಬಮ್ಮಮ್ಮ? ಬಜ್ಜಿ ಅನ್ನ ಮುದ್ದೆ ಮಾಡಿದ್ದೀನಿ, ಬಂದು ಊಟ ಮಾಡ್ಕೊಂಡು ಹೋಗ್ರಿ. ನಮ್ಮಮ್ಮಗೆ ಬಜ್ಜಿ ಅನ್ನ ಮುದ್ದೆ ಅಂದರೆ ತುಂಬ ಇಷ್ಟ. ಬರ್ತದೆ ಹೇಳಕ್ಕ, ನಾನು ಬರ್ತೀನಿ ಮಕ್ಕ ತೊಳ್ಕೊಂಡು. ಅಪ್ಪ ನಮ್ಮಮ್ಮ ಬಂದಿರೋಕ್ಕೆ ಎಷ್ಟು ಜನ ಹೊಟ್ಟೆ ಊರಿನ ಕಣಸಿಂದು. ಬೋಲು ಹೊಟ್ಟೆ ಊರು ಜನ. ಅಯ್ಯಪ್ಪ ಕಾತ್ಕೊಂಡಿದ್ರು ಬರಬಾರ್ದು ಅಂತ ಹೇಳಿ. ನಮ್ಮಪ್ಪ ನಮ್ಮಮ್ಮಗೆ ಇಲ್ಲದ್ದು ಹೇಳ್ಕೊಡೋ ಅಂಥ ಜನನೂ ಇದ್ರು. ಮತ್ತೆ ಅಂಥ ಜನಗಳೇ ಕಣಕ್ಕ ಹೆಚ್ಚು. ನಮ್ಮಪ್ಪ ನಮ್ಮಮ್ಮ ಬಂದ್ರಲ್ಲ ಬಿಡು. ನಾವೇ ನಿನ್ನೆ ತಲೆ ಕೆಡಿಸ್ಕೊಂಬಲ್ಲ. ನಮ್ಮಪ್ಪ ನಮ್ಮಮ್ಮ ಬಂದರು, ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಾದ್ರು. ಅಯ್ಯೋ ಎಲ್ಲರೂ ಚೆನ್ನಾಗಿ ಆಗ್ತಾರಮ್ಮ ಒಂದಲ್ಲ ಒಂದಿನ. ಮಕ್ಕಳು ತಂದೆ ತಾಯಿಗೂ ಮಕ್ಕಳಿಗೂ ಎಲ್ಲಿ ಕೊನೆ. ನೀನು ಯಾರೋ ಇದು ಮಾಡ್ತಾರೆ ಅಂತೇಳಿ ನಾವು ಹಂಗೆ ಮಾಡ್ಕೊಂಡು ಹೋಗ್ಕೊಂಡ್ರೆ ಆಗ್ಬೇಕಲ್ಲ. ಅಯ್ಯೋ ನಮ್ಮ ಕೆಲಸ ನಾವು ನೋಡ್ಕೊಂಡು ನಮ್ದೇನೈತೆ ನಾವು ಚೆನ್ನಾಗಿರ್ಬೇಕು ಅಷ್ಟೇನೆ. ಅಯ್ಯೋ ನಿಮ್ಮನ್ನು ದೂರ ಇಕ್ಕಾವತ್ತು. ನಮ್ಗೇನು ಯಾರು ಇದ್ದಾರೆ, ಗಂಡು ಮಕ್ಕಳಿಲ್ಲ ಏನಿಲ್ಲ. ನೀವು ಬಿಟ್ಟರೆ ಯಾರು ಇದ್ದಾರಮ್ಮ? ಇಬ್ರು ಹೆಣ್ಣು ಹುಡುಗರು ಬಿಟ್ಟರೆ ನಮಗೆ ಯಾರೂ ಇಲ್ಲ. ಇಬ್ರು ಹೆಣ್ಮಕ್ಳು ಅಷ್ಟೇ ನಮಗೆ. ಅಂಥದ್ರಾಗೆ ಮಕ್ಳನ್ನ ದೂರ ಮಾಡ್ಕೊಂಡು ನಾವಿನ್ನೇನು ಆಗಂಗೈತಿ. ಅವ್ರಿಗೇನು ಸಿಗಂಗೈತೆ, ಅದು ಯಾಕೆ ಒಟ್ಟು ಹುಡ್ಕೊಂತಾರೆ? ಯಾಕಂದರೆ ಯಾರು ಇಲ್ಲ ಅಂದ್ರೆ ನಮ್ಮ ತಗ ಬರ್ತಾರೆ. ಅಪ್ಪ ಅಮ್ಮ ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ನಮ್ಮ ತಗ ಹೊಸ್ಕೊಂಡು ಬರ್ತಾರೆ. ನಾವು ದೊಡ್ಡ ಗ್ರೇಟ್ ಅಂತ ಹೇಳ್ಬೋದು, ನಾವು ದೊಡ್ಡದು ಅಂತ ಹೇಳ್ಕೊಬೋದು. ಯಾರ ತಗನ ನಾನು ದೊಡ್ಡ ಏನೋ ನಾವೇ ದೊಡ್ಡವರು ಅಂತ ತೋರ್ಗಾಣಿಕೆ ಮಾಡ್ಬೇಕಲ್ಲಮ್ಮ. ಅದಕ್ಕೆ ಅಂಥದಕ್ಕೆ ಕಾಯ್ತಾ ಇರ್ತಾರೆ ಜನ. ಇಲ್ಲೇ ತೊಳ್ಕೊಂಬಂದು ನಡಿಯಮ್ಮ ಮತ್ತ. ಇಲ್ಲಿ ಯಾವನ ನಾಯಿಗಳು ಬೊಗಳಾಡ್ತಾ ಇದ್ದಾವೆ, ಅದಕ್ಕೆ ನೋಡಿ ನಿಮ್ಮ ಮನೆ ತಗೇನೆ ತೊಳ್ಕೊಂತೀನಿ. ಬೊಗಳು ಸುಮ್ಮನೆ ಬರ್ರಿ. ಅವಿನ್ ಹೇಳೋದು ಬೊಗಳು ಕೆಮ್ತ ನಾಯಿಗಳು ಸವಾಸಕ್ಕೆ ಹೋಗ್ಬಾರ್ದು. ಯಾಕೆ ಕಡ್ದು ಬಿಡ್ತವೆ, ಒಳ್ಳವಲ್ಲ ನಾಯಿಗಳು. ಸವಾಸಲ್ಲವು ಇರ್ತವೆ, ಎಲ್ಲೋದ್ರೂ ನಾಯಿಗಳಿದ್ದೇ ಇರ್ತವೆ. ನಾಯಿಗಳನ್ನ ಹಚ್ಚ ಅನ್ಕೊಂಡೇ ಇರ್ಬೇಕಣ್ಣ. ಬರ್ರಿ. ಬಾ ರಾಮು ಬಾ. ನಾಯಿ ನೋಡಿಬೇಕು, ಕೋಲ್ ತಂಡು ದೊಣ್ಣೆ ತಂಡು ಸರಿಯಾಗಿ ಏರಿಕಬೇಕು. ದೊಣ್ಣೆ ತಂಡು ನಾಯಿನ ನಾನು ನಮ್ಮ ಸವಸಕ್ಕೇನೋ ನನ್ನ ನೋಡಿ ಏನೋ ಬೊಗಳೋದು ಮಾಡಿರಿ ಏರಿಕ್ತೀನಿ ದೊಣ್ಣೆ ತಗೊಂಡು. ನಡಿಯಕ್ಕ ನೋಡಿ ಹೆಂಗಿದ್ದಾರು, ಮಾತಿಲ್ಲೇ ತಿರ್ಗಿಸ್ಕೊಟ್ಟು ಹೋಗ್ತಾರೆ. ನಾನು ಬರೋದಿಲ್ಲ ಮೂಗಿ ಅನ್ಕಂಡು ಹೆಂಗೆ ತಿರ್ಗಿಸ್ಕೊಟ್ಟು ಹೋಗ್ತಾಳೆ ನೋಡಿ ಇಲ್ಲೇ. ನಾನು ಮಾತಾಡ್ತಾಳ ಇಲ್ವ ಅಂತ ಒಂದು ಮಾತು ಹಾಕ್ತೆ ನೋಡೋಣ ಅಂತ. ಅದೇ ಮತ್ತೆ ಅವಳು ಹೆಂಗೆ ಮಾತಾಡ್ತಾಳೆ ನೋಡು. ಮೂಗಿ ಅಂತಾರೆ ಹೆಂಗೆ ಇಲ್ಲೇ ತಿರ್ಗಿಸ್ಕೊಟ್ಟು ಹೋಗ್ತಾಳೆ. ಹೆಂಗೆ ಅಂತಾಳೆ ನೋಡಿ ತಿರ್ಗಿಸಿ. ನಾ ಬಂದಿರೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆ ಉರಿ ಕಣಮ್ಮ. ನೀವು ಸುಮ್ಮನೆ ಚೆನ್ನಾಗಿರ್ಬೇಕು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅಷ್ಟೇನೆ. ಎಲ್ಲಾರವನು ಇದ್ದಾವೇನಿ, ಸುಮ್ಮನೆ ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಪಾಡಿಗೆ ನೀವು ಇರ್ರಿ.
ಅದಕ್ಕೆ ಕಣಮ್ಮ ನಾವು ಯಾರ ಸುದ್ದಿಗೆ ಹೋಗಿಲ್ಲ ಅವಳನ್ನ ಇಬ್ಬರಾಳನು ಹೋಗಿ ಸರಿಯಾಗಿ ಹೋಗ್ತು ಬಂದಿದ್ದೀವಿ ಕೆಲಸ ಹೋಗಂಗೆ ಮಾಡ್ಬಲ್ಲೆ ನೀನೇನು ಉದ್ಧಾರ ಆಗಲ್ಲ ಹೋಗು ಅಂತ ಹೇಳಿ ಸರಿಯಾಗಿ ಗಲಾಟೆ ಮಾಡಿ ಬಂದಿದ್ದೀವಿ. ನಾನು ಅಲ್ಲ ಅಂತಾಳೆ ನೀನು ಅಲ್ವೇನೆ ಕೆಲಸ ತೆಗಿಸ್ತಾಳು ಅಂತ ಕೇಳಿರಿ ಸರಿಯಾಗಿ ಹೋಗುತ್ತೆ ಬಂದಿದ್ವಿ ತಗ ಅಕ್ಕ ತಂಗಿಯರು ಇಬ್ರು ಸರಿಯಾಗಿ ಬೈದು ಬಂದಿದ್ದೀವಿ ಗೊತ್ತಾಗುತ್ತೆ ಎಷ್ಟು ಹೊಟ್ಟೆ ಹುರ್ಕೊಂಡವಳ ಇವಾಗ ನಮ್ಮ ಅಪ್ಪನ ಅಮ್ಮ ಬಂದಿರೋದಕ್ಕೆ ಎಷ್ಟು ಹೊಟ್ಟೆ ಹುರ್ಕೊಂಡವಳ. ಬಿಡಿ ಕೊಡಕ್ಕೆ ಹೋಗೋಣ ರಂಜಿ ಇವತ್ತು ಈಗ ನಾವು ಊಟ ಮಾಡಿದ್ವಿ ಆಮೇಲೆ ಹೋಗೋಣ ಹೇಳು ಆಮೇಲೆ ಬರ್ತಾರೆ ಆಮೇಲಿಂದ ಹೋಗಿ ಕೊಟ್ಟು ಬರೋಣ. ಸರಿ ಆಯ್ತು ನಿಮ್ಮ ಅಮ್ಮ ಬಂದಿದ್ದು ಕುತ್ಕೊಂಡು ಮಾತಾಡಿ ನಾನು ಹೋಗಿ ಬರ್ತೀನಿ ಮಂತಕ್ಕೆ. ನಿಮ್ಮ ಅಪ್ಪಗೆ ಯಾರನ ಗುದ್ದಾಟಕ್ಕೆ ಹೋಗತ್ತಕ್ಕೆ ಹಂಗೆ ಅಂದ್ರು ನಿನಗೆ ಮಕ್ಕಳು ಇಲ್ವಲ್ಲೋ ಇಬ್ರು ಮಕ್ಳೂ ಹೋದ್ರು ಇಬ್ರು ಮಕ್ಳನ್ನೇ ಮಾತಾಡ್ಸಲ್ಲ ನೀನು ಅಂತ ನಿಂತಾನು ಅಂದರು. ನಿಮ್ಮ ಅಪ್ಪಗೆ ಅವಾಗ ಸಿಟ್ಟು ಬಂತು ಯಾಕೆ ನಾವು ಯಾಕೆ ಅನ್ನಿಸ್ಕೋಬೇಕು ಯಾರ್ದಾಗ ನನ್ನ ಮಕ್ಳಿದ್ದು ಕೊಟ್ಟು ನಿನ್ನ ಮಕ್ಳನ್ನೇ ಮಾತಾಡ್ಸಲ್ಲ ನಿನ್ನ ಮಕ್ಕಳೇ ಮಾತಾಡ್ಸಲ್ಲ ನಿನ್ನ ಅಂತ ಯಾಕೆ ಅನ್ನಿಸ್ಕೋಬೇಕು ಅಂತೇಳಿ ನಿಮ್ಮ ಅಪ್ಪ ಯಾವಾಗ ನಾನು ಕರ್ಕೊಂಬಂದಿದ್ದು. ಅದಕ್ಕೆ ನಾನು ಯಾರನ್ನ ಉಮ್ಲಿ ಅಂತಲೇ ಹೇಳ್ಕೊಟ್ಟಿದ್ದೆ ಉಮ್ಲಿ ಅಂತಲೇ ನಾನು ಆ ತಿಪ್ಪನಿಗೆ ಹೇಳ್ಕೊಟ್ಟಿದ್ದೆ ತಿಪ್ಪ ಹಿಂಗನ್ನು ಗುದ್ದಾಟಕ್ಕೆ ಹೋಗು ನಮ್ಮ ಅಯ್ಯಪ್ಪನ ಮೇಲೆ ಅಂತೇಳಿ ಹೇಳ್ಕೊಟ್ಟಿದ್ದೆ. ಅದಕ್ಕೆ ಅವನು ಹಂಗೆ ಮಾಡ್ದೆ ಅದಕ್ಕೆ ಅವನು ಹಂಗಂದಿದ್ದ ನಿನ್ನ ಮಕ್ಕಳೇ ಮಾತಾಡ್ಸಲ್ಲ ಅಂತ ಹಂಗಂದ್ರೆ ಮತ್ತೆ ಯಾರನ್ನ ಮೂರನೇರು ಅಂದ್ರೆ ಮತ್ತೆ ಅವಾಗ ಅವ್ರಿಗೆ ತಲೆ ಬರುತ್ತೆ ನಾವು ಚೆನ್ನಾಗಿರ್ತೀವಿ ಅಂತ. ಹೌದೇನು ನೀನು ಹಂಗಾರೆ ಹೇಳ್ಕೊಟ್ಟಿದ್ದೆ ನಮ್ಮ ಅಣ್ಣ ತಿಪ್ಪನಿಗೆ ನಾನು ತಿಪ್ಪಿಗೆ ಹೇಳ್ಕೊಟ್ಟು ಹಿಂಗೆ ಮಾತಾಡಲ್ಲ ತಿಪ್ಪ ನಮ್ಮ ಹುಡುಗನ ಮಾತಾಡ್ಸಲ್ಲ ನನಗೆ ಹೋಗ್ಬೇಕು ಅಂಬದು ಆಸೆ ನಮ್ಮ ಲೇಪಮ್ನು ಅಲ್ಲಿ ಐತೆ ನಮ್ಮ ರಂಜಮ್ನು ಇಬ್ಬರು ಒಂದೇ ತೆಗಿದ್ದಾರೆ ಚೆನ್ನಾಗಿ ಇದ್ದಾರೆ ನಮ್ಮ ಹೆಣ್ಣು ಹುಡುಗರು ಹೋಗ್ಬೇಕು ಬೋಲ ಆಸೆ ಅಪ್ಪ ನೋಡಿರಿ ಬರಲ್ಲ ಅಂತಾನೆ ಅದಕ್ಕೆ ನೀನು ಹಿಂಗೆ ಒಂದಿಟ್ಟು ಗುದ್ದಾಡ ಅಂದ್ರೆ ಹಂಗೆ ಗುದ್ದಾಡೋ ಅಂತ ನೀರು ತಂದು ನಾವು ನಲ್ಗೂ ಇದು ನೀರು ಇತ್ಲಾಗೆಲ್ಲ ಬಿಡ್ತೀರಾ ಹಿಂಗೆ ಅಂತ ನೀರಿನ ವಿಚಾರಕ್ಕೆ ನಮ್ಮ ಅಪ್ಪನ ತಕ್ಕಂತ ಅವಾಗ ಅವ್ನು ಹಂಗೆ ಅಂದಿದ್ದಕ್ಕೆ ಬಂದಿದ್ದು ಮನಸ್ನಾಗಿ ಯಾಕವ್ ನೋಡಕ್ಕ ನಾವಿಬ್ರು ಗುದ್ದಾಡಂಗಾಯ್ತು ಅವ್ನು ಬಿಡಲ್ಲ ಪಾಪ ನೀನು ಯಾವ ಲೆಕ್ಕ ನಾನೆಲ್ಲ ಹೇಳ್ತೀನಿ ಸುಮ್ಮನಿರು ಅಂತ ಹೇಳಿ ಆಮೇಲೆ ನಾನಿನ್ನು ಮಾಡಿದೆ ಹೇಳ್ಕೊಟ್ಟು ಗುದ್ದಾಡಂಗೆ ಮಾಡಿ ನಾನು ಅನ್ನು ಅಂತ ಹೇಳಿದ್ ನಿಮ್ಮ ಅಪ್ಪಯ್ಯ ನಿನ್ನ ಮಕ್ಕಳೇ ಮಾತಾಡ್ಸಲ್ಲ ನೀನು ನಿನ್ನ ಮಕ್ಳು ತಗೆ ಚೆನ್ನಾಗಿಲ್ಲ ಏನು ನನಗೇನು ಹೇಳಕ್ಕೆ ಬತ್ಯ ಹೋಗೋ ಅಂತ ಅಂದಕ್ಕಿಪ್ಪ ಆವಾಗ ನಿಮ್ಮ ಅಪ್ಪಗೆ ಮನಸ್ಸು ಚೇಂಜ್ ಆಯ್ತು ಇರೋರಿಬ್ರು ಮಕ್ಕಳು ಚೆನ್ನಾಗಿರ್ಬೇಕು ನಾನು ಅಂತ ಹೇಳಿ ಯಾವಾಗ ಅನ್ನಿಸ್ತು ನಿಮ್ಮ ಅಪ್ಪಗೆ. ಹಂಗೆ ಯಾರನ್ನ ಮೂರನೇರು ಮಾತಾಡಿದ್ರೇನೆ ಮತ್ತೆ ಅರಿವಾಗೋದು ಇಲ್ಲಾಂದರೆ ಹೇಳಿರೆ ಯಾಕೆ ಕೇಳ್ತಾರೋ ಅಮ್ಮಂಗೆ ಆಗುತ್ತೆ ಒಳ್ಳೇದಕ್ಕೆ ಕೇಳಿದ್ರು ಕೆಟ್ಟದ್ದಮ್ಮಂಗೆ ಕಾಣಿಸುತ್ತೆ ಅದಕ್ಕೆ ಮತ್ತೆ ಯಾರನ್ನ ಮೂರನೇರು ಹೇಳಿದ್ರೆ ಸುಮ್ಮನೆ ಕೇಳ್ತಾರೆ ಸುಮ್ಮನೆ ಇವೆಲ್ಲ ಬಂದಿರೋದಕ್ಕೆ ಅವ್ರಿಗೆ ತುಂಬ ಹೊಟ್ಟೆ ಅವ್ರಿ ಆ ಭೂಮಿಗಿದ್ದು ಬೇಡ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಡುಗೆ ಎಲ್ಲ ಮಾಡಿಕ್ತಾಳೆ ಬಿಡ ಮತ್ತೆ ಹುರ್ಕೊಂಡ್ರೆ ಹುರ್ಕಂಬ್ಲೇಳು ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಮತ್ತೆ ನಾನಿವಾಗ ಸರಿಯಾಗಿ ಹೇಳಿದ್ದು ಅದಕ್ಕೆ ಸುಮ್ಮನಾದ್ರು ನೋಡು ಕೊಡ್ದಂಗೆ ಹಂಗೆ ಮಾತಾಡಿದ್ರೆ ಮತ್ತೆ ಸುಮ್ಮನಾಗೋದು ಸೊಡ್ಲ ಬಿಗಿ ನೋಡ್ತಾರೆ ಅವನು ಸುಮ್ಮನೆ ಬುದ್ಧಿ ಕಲ್ಕ ಮಾತಾಕಾನ ಏನಂತ ಅನ್ಕೊಬಿಟ್ಟವನಂತ ಅವನು ಅದಕ್ಕೆ ಕಣಮ್ಮ ಸರಿಯಾಗಿ ಗಲಾಟೆ ಮಾಡಿ ಸುಮ್ಮನಿರ್ಲಿಲ್ಲ. ಅಪ್ಪ ರಮ್ಮ ಬರೋಲ್ಲ ನಮ್ಮ ತಾಗೆ ಚೆನ್ನಾಗಿರ್ಬೇಕು ಇವಳು ಅವ್ರ ಅಕ್ಕ ಏನು ಮಾತಾಡ್ಸಲ್ಲ ಅನ್ಕೊಂಡಿಲ್ಲ ಯಾವಾಗ ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ ಅವಳು ಒಟ್ಟೂರಿ ಬಂದ್ಬಿಡ್ತು. ಅದಕ್ಕೆ ಗಂಡಂಗೆ ಇಲ್ಲದೆಲ್ಲ ಹೇಳ್ಕೊಟ್ಲು ನಮ್ಮ ಲೇಪಿ ಗಂಡು ರಾಮಗೆ ಅವ್ನು ಮನೆ ಹೇಳಕ್ಕೆ ಹೇಳ್ತಾನೆ ಅವಳು ಮಾತು ಕೇಳ್ತಾಳೆ ಯೋಸ್ತಿ ನಮ್ಮ ಕಿಕ್ತಾಳೆ ಯೋಸ್ತಿ ಅಡುಗೆ ಮಾಡಿಕ್ತಾಳೆ ನೋಡೋಣ ಅದಿಲ್ಲ ಅವಳು ಒಂದಲ್ಲ ಒಂದಿನ ನಂಬ್ತಾಳೆ ಅವಾಗ ಅನ್ನಿಸ್ಕೊಳಕ್ಕೆ ಗೊತ್ತಾಗುತ್ತಾ ನನ್ನ ಮಗುಗೆ ಒಬ್ಬನ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಒಂದು 2 ದಿನ ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಸರಿ ಆಯ್ತು ಹೇಳಿ ಸುಮ್ಮನೆ ಒಂದು 2 ದಿನ ಇಲ್ಲೇ ಇರೋ ಅಪ್ಪನ ಮನೆಯಾಗಿ ನಮ್ಮ ಅಪ್ಪನ ಅಮ್ಮಯ್ಯ ಬಂದವ್ರಿ ಎಲ್ಲರಿಗೂ ಒಟ್ಟೂರಿ ನಮ್ಮ ಅಪ್ಪನ ಅಮ್ಮ ಬಂದಿರೋಕ್ಕೆ ನೋಡ್ತಾ ಇರಿ ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.